ಮಾಧ್ಯಮದ ಸ್ನೇಹಿತರೆ, ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು ಬೇರೆ ಬೇರೆ ಅಂದ್ರೆಗಿನ ಈ ಮೈಸೂರಿನ ಅರಮನೆ ರಾಜರ ಬಗ್ಗೆ, ಅದರ ಬಗ್ಗೆ ವಿವರವಾಗಿ ತಮಗೆ ತಿಳಿಸ್ಬೇಕು ಅನ್ನೋಂಥ ಕಾರಣದಿಂದ ಪತ್ರಿಕಾಗೋಷ್ಠಿ ನಾವು ಕರೆದಿದ್ದೀವಿ. ಜೊತೆಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿ ಏನಿದೆನೋ ಅದರ ಬಗ್ಗೆ, ಜೊತೆಲಿ ಕರ್ನಾಟಕ ಲೋಕಸೇವಾ ಆಯೋಗದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಬೇಕನ್ನೋಂಥ ಕಾರಣದಿಂದ ಇಲ್ಲಿ ಕರೆದಿದ್ದೀನಿ. ತಾವೆಲ್ಲರೂ ಕೂಡ ಬಂದಿದ್ದೀವಿ. ತಮ್ಮೆಲ್ಲರೂ ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ಈ ಪತ್ರಿಕಾಗೋಷ್ಠಿ ನಾನು ಪ್ರಾರಂಭವನ್ನು ಕೂಡ ಮಾಡ್ತೀನಿ. ಯಾಕಂದರೆ ಇವತ್ತು ಈ ರಾಜ್ಯ ಸರ್ಕಾರ ಏನು ನಾವು ಮೈಸೂರಿನ ರಾಜರು, ಮೈಸೂರಿನ ಅರಮನೆ, ದಸರಾ ಹಬ್ಬ, ನಾಡಿನ ಹಬ್ಬ, ಇವತ್ತು ಕೇವಲ ದಸರಾ ಹಬ್ಬ, ನಾಡ ಹಬ್ಬ ಅಂದ್ರಿಗಿನ ನಾವು ಕೇವಲ ಕರ್ನಾಟಕಕ್ಕೊಂದೇ ಸೀಮಿತ ಅಲ್ಲ. ಸುಮಾರಾಗಿ ಅವ್ರದ್ದೊಂದು ಇತಿಹಾಸ. ಸುಮಾರಾಗಿ 548 ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನು ಮಾಡ್ಕೊಂಡು ಬಂದಾರ. 1947ರಲ್ಲಿ ದೇಶದಲ್ಲಿ ಅನೇಕ ಸಣ್ಣ ಅಂದ್ರಿಗಿನ ರಾಜಮನೆತನ ಇದ್ದಂಥವ್ರು ಎಲ್ಲರೂ ಕೂಡ ಅವತ್ತಿನ ಸಂದರ್ಭದಲ್ಲಿ ಅವತ್ತು ಸರ್ಕಾರದ ಜೊತೆಲಿ ಶರಣಾಗಿ ಅನ್ನೋದಕ್ಕಿಂತ ಒಪ್ಪಂದದಿಂದ ಎಲ್ಲರೂ ಕೂಡ ರಾಜಮನೆತನದನ್ನು ಬಿಟ್ಟುಕೊಟ್ಟು ನಂತರ ಅವತ್ತು ಉಳಿದಿರೋಂಥದ್ದು ಕೇವಲ ನಿಜಾಮರು ಜೊತೆಲಿ ನಮ್ಮ ಮೈಸೂರು ಮನೆತನದವರು ಅವತ್ತಿನ ಕಾಲದಲ್ಲಿ ಉಳ್ಕೊಂಡಂಥ ಟೈಮಲ್ಲಿ ಕರ್ನಾಟಕದ ಸರ್ಕಾರಗಳು ಯಾರೇ ಬರಲಿ ಯಾರೇ ಹೋಗಲಿ ನಾಡ ಹಬ್ಬ ಅಂತೇಳಿ ಮಾಡ್ಕೊಂಬರೋದು, ಅವ್ರಿಗೆ ಗೌರವ ಸಲ್ಲಿಸೋದು. ನಾವು ಈ ಪ್ರಜಾಪ್ರಭುತ್ವ ಇಷ್ಟೊಂದು ದೊಡ್ಡದಿದ್ದಂಥ ಟೈಮಲ್ಲಿ ಕೂಡ ಅವ್ರಿಗೊಂದು ಸ್ಥಾನ, ಯಾಕಂದರೆ ಅವರು ರಾಜಮನೆತನರಾಗಿರೋ ಕಾರಣ ಅವ್ರನ್ನ ಅಂಬಾರಿ ಮೇಲೆ, ನಮ್ಮ ಚಾಮುಂಡೇಶ್ವರಿ ತಾಯಿನ ಅಂಬಾರಿ ಮೇಲೆ ಮೆರವಣಿಗೆಯನ್ನು ಮಾಡೋದು ಒಂದು ವೈಭವ. ಅಂದರೆ ಅದೊಂದು ಗತವೈಭವ ಯಾವ ರೀತಿಯಲ್ಲಿ ಇರ್ತದನೋ ಅವೆಲ್ಲ ಕೂಡ ಎಲ್ಲ ಸರ್ಕಾರಗಳು ಮಾಡ್ಕೊತ ಬಂದಂಥ ಟೈಮಲ್ಲಿ ಇವತ್ತು ಒಂದು ಏನಂದ್ರಿಗಿನ ಸರ್ಕಾರ ಕೆಲವೊಂದು ಮೊನ್ನೆನೇ ಒಂದು ಕಾಯ್ದೆಯನ್ನು ತರೋಂಥ ಕೆಲಸ ಮಾಡಿ ಏನು ಈ ಕಾಯ್ದೆ ಅಂದ್ರಿಗಿನ ಏನಿವತ್ತು ಈ ಸದನದಲ್ಲಿ ಅರಮನೆ ಮೈದಾನ ಸಂಬಂಧಪಟ್ಟಿರೋಂಥ ಒಂದು ಕಾಯ್ದೆ ಇಲ್ಲ ಸರ್ ಒಂದು ಕಾನೂನನ್ನು ತರೋಂಥ ಕೆಲಸ ಮೊನ್ನೆ ಅಂದ್ರಿಗಿನ ಸುಮಾರಾಗಿ ರೀಸೆಂಟಾಗಿ ಈ ಸದನ ನಡೆಯೋಂಥ ಟೈಮಲ್ಲೇ ಒಂದು ಇದನ್ನು ಕಾಯ್ದೆಯನ್ನು ತಂದು ಆ ಕಾಯ್ದೆಯಲ್ಲಿ ಏನಂದ್ರಿಗಿನ ಎಲ್ಲೋ ಒಂದು ಕಡೆ ಈ ಅರಮನೆ ಮೈದಾನ ಅಂದ್ರಿಗಿನ ಪ್ಯಾಲೇಸ್ ಗ್ರೌಂಡ್ಸ್ ಇದೆಲ್ಲ ಆ ಜಮೀನನ್ನು ಸ್ವಾಧೀನ ಮಾಡ್ಕೋಬೇಕು ಅನ್ನೋಂಥ ಕಾರಣದಿಂದ, ಅದೇ ಇದು ಭೂ ಕಬಳಿಕೆ ಕಾಯ್ದೆ ಇದೆಯಲ್ಲ ಆ ಕಾಯ್ದೆಯನ್ನು ತರಬೇಕು ಅಂದೇಳಿ, ಸ್ವಾಧೀನ ಪಡಿಸ್ಕೋಬೇಕಂದೇಳಿ ಅವರು ಒಂದು ಕಾಯ್ದೆಯನ್ನು ಕೂಡ ತಂದಾರ. ಭೂ ಸ್ವಾಧೀನ ಕಾಯ್ದೆಯನ್ನು ತಂದು ಅದನ್ನ ಎಲ್ಲ ಒಂದು ಕಡೆ ಸ್ವಾಧೀನ ಮಾಡ್ಕೋಬೇಕು ಸರ್ಕಾರ ಅನ್ನೋಂಥದ್ದು ಅವ್ರು ಮಾಡಿದಂಥ ಟೈಮಲ್ಲಿ ಇವತ್ತು ನಾನು ಅವ್ರ ಇತಿಹಾಸದ ಬಗ್ಗೆ ಹೇಳೋಕೆ ಹೋಗಲ್ಲ. ಅನೇಕ ಮುಂಚೆಯಿಂದ ಕೂಡ ಅವ್ರದ್ದೇ ಆದಂಥ ಸೇವೆಗಳು ಇದೆ. ಸೇವೆ ಅಂದ್ರಿಗಿನ ಸಾಕಷ್ಟು ಅಣೆಕಟ್ಟುಗಳಂದರೆ ಸಾಕಷ್ಟು ಡ್ಯಾಮುಗಳು ಕಟ್ಟಿದ್ದಾರೆ, ಅಣೆಕಟ್ಟುಗಳು ಮಾಡಿದ್ದಾರೆ, ಜೊತೆಲಿ ಆಸ್ಪತ್ರೆಗಳು ಕಟ್ಟಿದ್ದಾರೆ, ಕೈಗಾರಿಕೆಗಳಿಗೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿದ್ದಾರೆ, ಆರೋಗ್ಯದಲ್ಲಿ, ಶಿಕ್ಷಣದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅವ್ರದ್ದು ಕೊಡುಗೆ ಭಾಳ ಅಪಾರವಾದಂಥದ್ದು ಅನ್ನೋಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರೋಂಥ ವಿಚಾರ. ಹಂಗಾಗಿ ಇವತ್ತು ಸರ್ಕಾರ ಅನ್ನೋಂಥದ್ದು ಇವತ್ತು ಮೊನ್ನೆ ಸುಗ್ರೀವಾಜ್ಞೆ, ಆ ಸುಗ್ರೀವಾಜ್ಞೆ ರೀಸೆಂಟಾಗಿ ಅಂದ್ರಿಗಿನ 11ನೇ ತಾರೀಕಿಗೆ ಇದೇ ತಿಂಗಳು ಏನು ಅಧಿವೇಶನ ನಡೀತದನ್ನ ಅದರಲ್ಲಿ ಒಂದು ಸುಗ್ರೀವಾಜ್ಞೆಯನ್ನು ಹೊಡಿಸಿದ್ದಾರೆ. ಈ ಸುಗ್ರೀವಾಜ್ಞೆ ಏನು ಹೊಡಿಸಿದ್ದಾರೆ ಅಂದ್ರಿಗಿನ ಈ ಜಮೀನು ಏನಿದ್ದನೋ ಅದನ್ನು ಸರ್ಕಾರ ಅದನ್ನು ಒಂದು ಕಾಯ್ದೆಯನ್ನು ತಂದು ಆ ಸ್ವಾಧೀನ ಪಡ್ಕೋಬೇಕು ಅಂತೇಳಿ ಅವರೊಂದು ಕಾಯ್ದೆಯನ್ನು ತರುವಂಥ ಕೆಲಸ ಕೂಡ ಮಾಡಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ನಡೆಯುವಂಥ ಟೈಮಲ್ಲಿ ಕೂಡ ಅಲ್ಲ, ನಾನು ಹೇಳ್ತೀನಿ ಸರ್, ಮತ್ತೆ ಮುಂದಕ್ಕೆ ಹೋಗ್ತೀನಿ. ನಾನು ಕ್ಲಾರಿಟಿ ಮಾಡ್ತೀನಿ ಸರ್. ಅದು ಟೋಟಲ್ ಆಗಿ ನಮಗಿರುವಂಥದ್ದು 477 ಎಕರೆಗೆ. ಈ 472 ಎಕರೆ ಏನಿದೆನೋ ಅವರು ಏನು ಇವತ್ತು ರಾಜಕೀಯವಾಗಿ ದುರುದ್ದೇಶದಿಂದ ಏನು ಈ ಬಿಲ್ಲು ಏಕಾಏಕಿಯಾಗಿ ತಂದು ಏನಿವತ್ತು ಇದನ್ನು ಸ್ವಾಧೀನ ಪಡಿಸ್ಕೋಬೇಕು ಅಂತೇಳಿ ಸುಗ್ರೀವಾಜ್ಞೆಯನ್ನು ತಂದಿದ್ದಾರೋ, ಈ ತಂದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟಲ್ಲಿ ಕೂಡ ನಡೀತಾ ಇಲ್ಲ ಅನ್ನೋಕೆ ಹೋಗಲ್ಲ. ಸುಪ್ರೀಂ ಕೋರ್ಟದಲ್ಲಿ ಅದು ನಡೆಯೋಂಥ ಟೈಮಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನು ಹೇಳಿದೆ, ಅದನ್ನು
ಇದನ್ನು ಡೇಟ್ ಕೂಡ ಫಿಕ್ಸ್ ಮಾಡಿದ್ರು. ಇವರು 11ನೇ ತಾರೀಕು ಕೊಟ್ಟಿದ್ದಾರೆ. ಇದೇ ತಿಂಗಳು 20ನೇ ತಾರೀಕಿಗೆ ಸುಪ್ರೀಂ ಕೋರ್ಟಲ್ಲಿ ಕೂಡ ಬರ್ತಾ ಇದೆ, ವಿಚಾರಣೆ ಬರ್ತಾ ಇದೆ. ನಾನು ಕ್ಲಾರಿಟಿ ಕೊಡ್ತೀನಿ. ಈ ಸುಪ್ರೀಂ ಕೋರ್ಟಲ್ಲಿ ಕೂಡ ಇವತ್ತು ವಿಚಾರಣೆ ಬರೋಂಥ ಟೈಮಲ್ಲಿ ಏಕಾಏಕಿಯಾಗಿ ಸುಗ್ರೀವಾಜ್ಞೆ ಓಡಿಸಿ ಈ ಸುಗ್ರೀವಾಜ್ಞೆ ಮೂಲಕ ಅವ್ರನ್ನ ಸ್ವಾಧೀನ ಮಾಡ್ಕೋಬೇಕು, ಅದನ್ನು ಕಾನೂನು ತರಬೇಕಂದೇಳಿ ಹೊರಟಿದ್ದಾರೆ. ಬಂದಂಥ ಟೈಮಲ್ಲಿ ನಮ್ಮ ನಿಲುವು ಏನಂತ ಹೇಳಿದ್ರೆ ಇವತ್ತು ಭಾಳಷ್ಟು ಸಾರಿ 1996ರಲ್ಲಿ ಕೂಡ ಇದೇ ರೀತಿಯಲ್ಲಿ ಕೂಡ 1997ರಲ್ಲಿ ಕೂಡ ಅವತ್ತಿದ್ದಂಥ ಪರಿಸ್ಥಿತಿಯಲ್ಲಿ ಏನಾಯಿತು, 1996ರಲ್ಲೇ 97ರಲ್ಲೂ ಅವತ್ತು ಕೂಡ ಸ್ವಾಧೀನ ಮಾಡ್ಕೋಬೇಕು ಅಂತೇಳಿ ಅವತ್ತು ಕೂಡ ಪ್ರಯತ್ನ ಮಾಡಿದಂಥ ಟೈಮಲ್ಲಿ ಅವತ್ತು ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ. ಏನು ಹೇಳಿದೆ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ಈ ಜಮೀನನ್ನು ತಾವು ಸ್ವಾಧೀನ ಮಾಡ್ಕೋಬೇಕು ಅನ್ನೋಂಥ ನಿರ್ಧಾರವನ್ನು ತೊಗೊಂಡಂಥ ಟೈಮಲ್ಲಿ ಸುಮಾರಾಗಿ 477 ಎಕರೆ ಏನಿದೆನೋ ಅವತ್ತು ಏನು ಹೇಳಿತು, ಅವತ್ತು ಸರ್ಕಾರ ಏನು ಹೇಳಿದೆ, ಅವತ್ತಿನ 96ರಲ್ಲಿ ಸರ್ಕಾರ ಒಂದು ರೇಟ್ ಫಿಕ್ಸ್ ಮಾಡಿದೆ. ಏನು ರೇಟ್ ಫಿಕ್ಸ್ ಮಾಡಿದೆ, 11 ಕೋಟಿ ರೂಪಾಯಿ ಕೊಡಬೇಕಂತೇಳಿ ಫಿಕ್ಸ್ ಮಾಡಿದೆ. ಈ 11 ಕೋಟಿ ಕೊಡಬೇಕನ್ನೋಂಥ ಟೈಮಲ್ಲಿ ಕೂಡ ಅವ್ರು ಏನು ಹೇಳಿದಾರೆ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾವು ಇದನ್ನು ಒಪ್ಪಲ್ಲ ಅಂದೇಳಿ ಮತ್ತೆ ಪುನಃ ಕೋರ್ಟಿಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋದಂಥ 97ರಲ್ಲಿ 96ರಲ್ಲಿ ಅವತ್ತಿನ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ರು ಅನ್ನೋದು ಗೊತ್ತಿದೆ. ಅವತ್ತು ದೇವೇಗೌಡರು ಮುಖ್ಯಮಂತ್ರಿಗಳಿದ್ರು, ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯರಿದ್ದರು. ಇದ್ದಂಥ ಟೈಮಲ್ಲಿ ಕೂಡ ಅವರು 11 ಕೋಟಿ ರೂಪಾಯಿ ಕೊಡ್ತೀರಿ ಅಂದರೆ ಒಪ್ಪಲಾರ್ದಂತೆ ಅವತ್ತು ಸುಪ್ರೀಂ ಕೋರ್ಟ್ ಕೂಡ ಹೋದಂಥ ಟೈಮಲ್ಲಿ ಆ ಸುಪ್ರೀಂ ಕೋರ್ಟದಲ್ಲಿ ಏನು ಹೇಳ್ತದೆ, ಯಥಾಸ್ಥಿತಿ ಕಾಪಾಡಬೇಕು ಅನ್ನೋಂಥದ್ದು ಕೂಡ ಅವರು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೂಡ ಕೊಡೋಂಥ ಕೆಲಸ ಮಾಡಿದೆ. ಕೊಟ್ಟಂಥ ಟೈಮಲ್ಲಿ ಕೂಡ ಅವತ್ತೇನಾಗಿದೆ, ಬಳ್ಳಾರಿ ರಸ್ತೆ ಇವತ್ತು ಏನು ಪ್ಯಾಲೇಸ್ ಗ್ರೌಂಡ್ ರಸ್ತೆ ಏನಿದೆನೋ ಅದು ಬಳ್ಳಾರಿ ರಸ್ತೆ, ಜಯಮಾಲ ಅದು ವೃತ್ತ ಇವೆಲ್ಲ ಕೂಡ ಇರೋ ಕಾರಣ, ದಟ್ಟವಾದಂಥ ಟ್ರಾಫಿಕ್ ಇರೋ ಕಾರಣ ಅದೇನು ಹೇಳುತ್ತೆ, 15 ಎಕರೆ ಜಮೀನು ಭೂಮಿ ಏನಿದೆನೋ ಅದನ್ನು ಸ್ವಾಧೀನ ಮಾಡ್ಕೊತ ಸರ್ಕಾರ 2009ರಲ್ಲಿ ಅವತ್ತು ಒಂದು ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಅವತ್ತು ಏನು ಸ್ಪಷ್ಟವಾಗಿ ಏನು ಹೇಳ್ತದೆ ಅಂದರೆ, ಅವತ್ತು ಈ ರೋಡ್ ಬಗಲಿಗಡೆ 15 ಎಕರೆ ಅಂದರೆ ಸುಮಾರು ಎಲ್ಲ ಸ್ಟೇಚಲ್ಲ 15 ಎಕರೆ ರೋಡ್ ಅಗಲೀಕರಣ ಮಾಡೋ ಸಲುವಾಗಿ ಅವತ್ತು 15 ಎಕರೆ ಸ್ವಾಧೀನ ಮಾಡ್ಕೋಬೇಕಂದ್ರೆ ಅವತ್ತು ಸರ್ಕಾರ ಏನು ಹೇಳ್ತಾರೆ, TDR ಕೊಡ್ತೀವಿ ಅಂತೇಳಿ ಹೇಳ್ತಾರೆ. ಆ TDR ಕೊಡ್ತೀವಿ ಅಂತ ಹೇಳಿದಂಥ ಟೈಮಲ್ಲಿ ಅವತ್ತು 15 ಎಕರೆ 0.7 ಎಕರೆ ಪ್ರದೇಶ ಏನಿದೆನೋ 0.7 ಏನಿದೆನೋ ಆ ಪ್ರದೇಶಕ್ಕೆ ಅವತ್ತು ಏನು ಹೇಳುತ್ತೆ, ಅವತ್ತು ಸರ್ಕಾರ ಏನು ಹೇಳುತ್ತೆ ಅಂದ್ರೆ, ಈಗ ಅವತ್ತು ಸರ್ಕಾರ ಅಲ್ಲ, ಅವತ್ತು ಸುಪ್ರೀಂ ಕೋರ್ಟ್ ಏನು ಹೇಳ್ತಂದರೆ ಅಷ್ಟು ಜಮೀನು ತೊಗೊಂಡೋಗಿದ್ರೆ 3,000 ಕೋಟಿ ರೂಪಾಯಿ ಹತ್ತಿರ ಕೊಡಬೇಕು ಅನ್ನೋಂಥ ತೀರ್ಮಾನವನ್ನು ಸರ್ಕಾರ ಇದು ಕೋರ್ಟ್ ತೊಗೊತದೆ. ಆ ಕೋರ್ಟ್ ಕೊಡೋಂಥ ಟೈಮಲ್ಲಿ ಅವತ್ತು TDR 3,000 ಕೋಟಿ ಕೊಡಬೇಕಂದ್ರೆ TDR ಅವತ್ತು ಕೊಡಬೇಕಾಗುತ್ತೆ. ಈ TDR ಕೊಡಬೇಕಂತ ಹೇಳಿದ್ರಿಗಿನ ಅವತ್ತೇನು ಮಾಡ್ತದೆ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸರ್ಕಾರ ಕೊಡಲಿಕ್ಕಾಗಲ್ಲ, ಹಾಗೆ ಮುಂದುವರಿಸ್ಕೊಂಡು ಹೋದಂಥ ಟೈಮಲ್ಲಿ ಕೂಡ ಅವತ್ತು ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳ್ತೆ, ನೀವೇನ ಇನ್ನು ಮುಂದೆ ಸರ್ಕಾರ ಸ್ವಾಧೀನ ಮಾಡ್ಕೋಬೇಕಂದೇಳಿ ಮುಂದೆ ಹೋದಂಥದ್ರಿಗಿನ ಅಕಸ್ಮಿತವಾಗಿ ನೀವು ಡೆಪಾಸಿಟ್ ಮಾಡಬೇಕು, 3,400 ಕೋಟಿ ರೂಪಾಯಿ ಡೆಪಾಸಿಟ್ ಮಾಡಬೇಕು, TDR ಹಣನೇ ಇಷ್ಟ ಆಗುತ್ತೆ ಅಂತೇಳಿ ಅವತ್ತು ಠೇವಣಿ ಇಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಕೊಡ್ತದೆ. ಆದೇಶವನ್ನು ಕೊಟ್ಟಂಥ ಟೈಮಲ್ಲಿ ಕೂಡ ಅವತ್ತು ಮುಂದಕ್ಕೂ ಏನು ಮಾಡ್ತಾರೆ ಅವರು, ಮತ್ತೆ ಪುನಃ ಕೋರ್ಟ್ಗೆ ಹೋದಂಥ ಟೈಮಲ್ಲಿ ಕೂಡ ಎಲ್ಲ ಅವ್ರ ಪರವಾಗಿ ಇವ್ರ ಪರವಾಗಿ ಎಲ್ಲ ರೀತಿಯಲ್ಲೂ ಕೂಡ ಕೇಳ್ಕೊಂಡು ಕೂಡ ಏನು ಮಾಡ್ತಾರೆ, ಸುಪ್ರೀಂ ಕೋರ್ಟಲ್ಲಿ ಒಂದು ಡಿಸಿಷನ್ ಬರುತ್ತೆ, ಒಂದು ತೀರ್ಪು ಕೊಡಬೇಕು, ಏನನ್ನ ಮುಂದೆ ಏನು ಮಾಡಬೇಕು ಅನ್ನೋಂಥ ತೀರ್ಪು ಕೊಡಬೇಕು ಅನ್ನೋಂಥ ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, ಅವರು ಎಲ್ಲೋ ಒಂದು ಕಡೆ 20ನೇ ತಾರೀಕಿಗೆ ಕೇಸ್ ಬರ್ತದೆ ಒಂದೇ ಕಾರಣದಿಂದ ಇವತ್ತು ಸುಗ್ರೀವಾಜ್ಞೆ ಹೊರಡಿಸಿ ಆ ಸುಗ್ರೀವಾಜ್ಞೆ ಮೂಲಕ ಆ ಜಮೀನು ಏನಿದೆ ಸ್ವಾಧೀನ ಮಾಡ್ಕೋಬೇಕಂತೇಳಿ ಹೊರಟಂಥ ಟೈಮಲ್ಲಿ ನಮ್ಮ ವಾದ ಇಷ್ಟೇ. ಯಾಕಂದರೆ ಇವತ್ತು ರಾಜಮನೆತನ ಅಂದ ತಕ್ಷಣ ಭಾಳಷ್ಟು ಒಂದು ದೊಡ್ಡವಾದಂಥ ಗೌರವ ಇರೋಂಥ ರಾಜಮನೆತನಕ್ಕೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಗೌರವನ ಕೊಡೋಂಥ ಟೈಮಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಯದುವೀರರು ಅಲ್ಲಿ ಲೋಕಸಭಾ ಸದಸ್ಯರಾಗಿ ಅವರು MP ಆಗಿ ಕೂಡ ಕಾರ್ಯನಿರ್ವಹಿಸ್ತಿದ್ದಾರೆ. ಇದ್ದಂಥ ಟೈಮಲ್ಲಿ ಕೇವಲ ಪೊಲಿಟಿಕಲ್ ಆಗಿ ದೇಶದ ಸಲುವಾಗಿ ಇವತ್ತು ಎಲ್ಲೋ ಒಂದು ಕಡೆ ರಾಜಮನೆತನದಲ್ಲಿದ್ದಂಥವ್ರು ಪೊಲಿಟಿಕಲ್ ಪಾರ್ಟಿಯಲ್ಲಿ ಅವರು BJPಯಿಂದ ಅವರು ನಿಂತು ಗೆದ್ದಿರೋ ಕಾರಣ ಒಂದೇ ಒಂದು ದ್ವೇಷದ ರಾಜಕಾರಣಕ್ಕೋಸ್ಕರವಾಗಿ ಇವತ್ತು ಈ ರೀತಿ ಅವ್ರಿಗೆ ತೊಂದರೆ ಕೊಡೋಂಥ ಕೆಲಸ ಏನಿದೆ ಅದು ತೀವ್ರವಾಗಿ ನಾವು ವಿರೋಧ ಮಾಡೋಂಥ ಕೆಲಸ ಕೂಡ ಮಾಡ್ತೀವಿ. ಅದ್ರ ಜೊತೆಲಿ ವಿರೋಧ ಅಂದ್ರಿಗಿನ ಇವತ್ತು ಎಲ್ಲರೂ ಕೂಡ ಇವತ್ತು ಎಲ್ಲ ವಿಚಾರಗಳನ್ನು ತೊಗೊಂಡಂಥ ಟೈಮಲ್ಲಿ ಕೂಡ ಇವತ್ತು ಒಂದು ರೀತಿ ಅವರು ಸಂಸದರು ಕೂಡ ಹೇಳಿದ್ರು, ನೋಡಿ ಇದು ಏನೇ ಇದ್ರೂ ಕೂಡ ಕೋರ್ಟಲ್ಲಿ ನಡೀತಾ ಇದೆ, ಕೋರ್ಟಲ್ಲಿ ನಡೆಯುವಂಥ ಟೈಮಲ್ಲಿ ಸ್ವಲ್ಪ ನೀವೆಲ್ಲರೂ ಕೂಡ ತಾಳ್ಮೆ ಇರಬೇಕಾಗುತ್ತೆ. ಸರ್ಕಾರಗಳು ಈ ರೀತಿ ಸುಗ್ರೀವಾಜ್ಞೆ ಓಡಿಸೋದು ಇನ್ನೊಂದು ಮಾಡೋದು ಹೋದ್ರಿಂದ ಅದು ನೋಡೋಕ್ಕೆ ಸರಿ ಕಾಣಲ್ಲ. ನಮ್ಮನ್ನೆಲ್ಲರೂ ಕೂಡ ಇವತ್ತು ರಾಜಮನೆತನರು ಅಂತೇಳಿ ಎಷ್ಟೋ ವರ್ಷಗಳ ಕಾಲ ಇದು ಈ ರಾಜ್ಯವನ್ನು ಆಳಿವನ್ನಂಥ ಕಾರಣದಿಂದ ನಮ್ಗೆ ಗೌರವವನ್ನು ಕೊಟ್ಕೊತ ಬಂದಾರ. ಇವತ್ತು ಕೂಡ ನಮಗೆ ದಸರಾ ಉತ್ಸವ ಅದಕ್ಕೆ ನಮಗೆ ಒಂದು ರೀತಿ ನಮಗೆ ಎಷ್ಟು ಗೌರವ ಅಂದ್ರಿಗಿನ ಯಾವೊಬ್ಬ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಎಷ್ಟು ಗೌರವವನ್ನು ಕೊಡ್ತಾರೆ ಅದೇ ರೀತಿ ಗೌರವವನ್ನು ಕೊಟ್ಕೊತ ಬಂದ್ರಿ. ಈ ನಾಡಿನಲ್ಲಿ ರಾಜರು ಅಂದ ತಕ್ಷಣ ಒಂದು ಮನೆತನ ಅಂದ ತಕ್ಷಣ ಅವ್ರ ಗೌರವವನ್ನು ಜೊತೆ ಅವ್ರಿಗೆ ರಾಜರಿಗೆ ಯಾವ ರೀತಿಯಲ್ಲಿ ಗೌರವ ಕೊಟ್ಕೊತ ಬಂದ್ರಿ. ಇವತ್ತು ಏಕಾಏಕಿಯಾಗಿ ತಾವು ಈ ರೀತಿ ನಿರ್ಧಾರ ಮಾಡೋದ್ರಿಂದ ಸುಗ್ರೀವಾಜ್ಞೆ ಓಡಿಸೋದ್ರಿಂದ ಇದು ಸರಿಯಲ್ಲ ಅನ್ನೋಂಥದ್ದು ಕೂಡ ಒಂದು ತೀರ್ಮಾನ ಕೂಡ ಇದೆ. ಅದೇ ರೀತಿಯಲ್ಲಿ ಕೂಡ ಅವರು
ಒಂದು ಸರಿ ಇದೇ ಜನವರಿಯಲ್ಲಿ 23ರಲ್ಲಿ ಕೂಡ ಅಲ್ಲಿ ಸಚಿವ ಸಂಪುಟದಲ್ಲಿ ತೊಗೊಂಡೋದಂಥ ಸಂದರ್ಭದಲ್ಲಿ ಕೂಡ ಅವ್ರು ಸಚಿವ ಸಂಪುಟದಲ್ಲಿ ಕೂಡ ಕೆಲವು ಮಂದಿ ಒಪ್ಪಿಗೆ ಕೂಡ ಕೊಡಲ್ಲ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಬೇರೆ ತೊಗೊಂಡು ಇದನ್ನು ಹೆಂಗನ ಮಾಡಲೇಬೇಕನ್ನಂಥ ಕಾರಣದಿಂದ ಅವರು ಸಂಪುಟದಿಂದ ಕೂಡ ಒಂದು ತೀರ್ಮಾನವನ್ನು ತೊಗೊಂಡು ಬಂದಂಥ ಟೈಮಲ್ಲಿ ಕೂಡ ನಮ್ಮದು ಏನಂತ ಹೇಳೋಣ, ಇವತ್ತು ಇದಕ್ಕೋಸ್ಕರವಾಗಿ TDR ಸಲುವಾಗಿ ನೀವು ಇಷ್ಟೊಂದು ದೊಡ್ಡ ರಾದ್ಯಂತ ಮಾಡ್ತಾಯಿದ್ರಿ. ಇವತ್ತು ನಾನು ಹೇಳ್ತೀನಿ, ಯಾಕಂದರೆ ಇವತ್ತು ಮೂಡಾ ಕೇಸ್ ವಿಚಾರಣೆ ಆಗ್ತದೆ. ಈ ಮೂಡಾ ಕೇಸ್ ವಿಚಾರಣೆಯಲ್ಲಿ ನಿಮಗೇನು ಇವತ್ತು ಇಷ್ಟೊಂದು ದೊಡ್ಡ ರಾದ್ಯಂತ ಆಗಂಥ ಟೈಮಲ್ಲಿ ನಿಮಗೆ ಹತ್ತತ್ರ 15 ಸೈಟ್ 20 ಸೈಟು ಗೊತ್ತಿಲ್ಲ, ನನಗೆ ಕ್ಲಿಯರ್ ಆಗಿಲ್ಲ. 14 ಸೈಟುಗಳು. ಈ 14 ಸೈಟುಗಳಿಗೆ ತಾವು ಎಷ್ಟು TDR ಕೇಳ್ತಾ ಇದ್ರಿ? ಹತ್ತತ್ರ 60 ಕೋಟಿ ಕೇಳ್ತಾ ಇದ್ರಲ್ಲ, 60 ಕೋಟಿನ 70 ಕೋಟಿನ ಕೇಳ್ತಾ ಇದ್ರಿ, 60 ಕೋಟಿ ಕೇಳ್ತಿದ್ರಿ. ಅಂದರೆ ನಿಮಗೆ ಒಂದು 14 ಸೈಟಿಗೆ ನೀವು ಹತ್ತತ್ರ ನೀವು 60 ಕೋಟಿ TDR ಕೇಳೋಂಥ ಟೈಮಲ್ಲಿ ಇವತ್ತು ಇಷ್ಟು ದೊಡ್ಡ ಆಸ್ತಿ, ಇವತ್ತಿನ ಆಸ್ತಿನ ಅವತ್ತಿನ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವತ್ತು ಒಂದು ತೀರ್ಮಾನ ಏನಂದ್ರೆ, ಅವತ್ತಿನ ರಾಜಮನೆತನದವರು ಅಂದರೆ ಅವತ್ತು ರಾಜಮನೆತನದ ಮೂಲತಃ ಇದು ಆಸ್ತಿ ಬಂದು ರೆವರೆಂಟು ಗ್ಯಾರೆಟ್ ಅವ್ರದ್ದು ಆ ಸೇರಿದಂಥ ಪ್ರಾಪರ್ಟಿಯಲ್ಲಿ 1973ರಲ್ಲಿ ಅವರು ಜಯಚಾಮರಾಜ ಒಡೆಯರು ಅವ್ರನ್ನ ಪೋಷಕರು ಖರೀದಿ ಮಾಡಿದಂಥ ಟೈಮಲ್ಲಿ 1874ರಲ್ಲಿ ಅರಮನೆ ಅನ್ನೋಂಥದ್ದು ಅವತ್ತು ನಿರ್ಮಾಣ ಪ್ರಾರಂಭ ಮಾಡ್ತಾರೆ. ಮುಕ್ತಾಯ ಆಗಿರೋದು 1878ರಲ್ಲಿ ಮುಕ್ತಾಯ ಆಗುತ್ತೆ. ಇವತ್ತು ಇವೆಲ್ಲ ಇದ್ದಂಥ ಟೈಮಲ್ಲಿ ಕೂಡ ಇವೆಲ್ಲ ಇದ್ದಂಥ ಟೈಮಲ್ಲಿ ಇಷ್ಟೊಂದು ದೊಡ್ಡ ಆಸ್ತಿಯನ್ನು ಕೇವಲ ನೀವು ದೇಶದ ರಾಜಕಾರಣಿ ಸಲುವಾಗಿ ಸಂಸದರಿದ್ದಾರ BJPಯಿಂದ ಅನ್ನೋಂಥ ಕಾರಣದಿಂದ ಇವತ್ತು ನಿಮ್ಮ ಆಸ್ತಿಗಳು ಬೇಕಾದರೆ TDR ಬೇಕಾದರೆ 60 ಕೋಟಿ ಕೇಳ್ತೀರಿ. ಇಷ್ಟೊಂದು ದೊಡ್ಡ ಆಸ್ತಿಯನ್ನು ಇವತ್ತು ಸುಪ್ರೀಂ ಕೋರ್ಟಲ್ಲಿ ನಡೆಯುವಂಥ ಟೈಮಲ್ಲಿ ಕೂಡ ಏಕಾಏಕಿಯಾಗಿ ನೀವು ಒಂದು ರೀತಿ ಈ ರೀತಿ ಮಾಡೋದ್ರಿಂದ ಎಲ್ಲ ಒಂದು ಕಡೆ ನಮಗೆ ನೋವನ್ನು ಕೂಡ ಕೊಡೋಂಥ ಕೆಲಸ ಆಗುತ್ತೆ. ಆ ಭಾಗದಲ್ಲಿದ್ದಂಥ ಚಾಮರಾಜನಗರ ಜಿಲ್ಲೆಯವರು, ಮೈಸೂರು ಜಿಲ್ಲೆಯವರು, ಬೀದರ್ದಲ್ಲಿದ್ದಂಥವ್ರು, ಚಿತ್ರದುರ್ಗದಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ರಾಮ್ಲಣ್ಣವರೇ ತಾವು ಮಾತಾಡಲೇಬೇಕು. ಎಂಥ ಪರಿಸ್ಥಿತಿಯಲ್ಲಿ ಕೂಡ ನೀವು ನಮ್ಮ ರಾಜಮನೆತನವರಿಗೆ ಇಷ್ಟೊಂದು ನೋವು ಆಗ್ತಾಯಿದೆ. ನೋವಾಗಂಥ ಟೈಮಲ್ಲಿ ಸರ್ಕಾರ ಈ ರೀತಿ ನಡೆಸ್ಕೊತಾ ಇದೆ. ಈ ರೀತಿ ನಮ್ಮನ್ನು ಬೀದಿ ತಳ್ಳಂಥ ಕೆಲಸ ನಮ್ಮ ರಾಜರಿಗೆ ಮಾಡ್ತಾ ಇದ್ದಾರೆ. ಆ ಮಾಡೋಂಥ ಟೈಮಲ್ಲಿ ನೀವು ಸುಮ್ಮನೆ ಇದ್ದರೆ ಸರಿಯಲ್ಲ ಅಂದೇಳಿ ನನಗೆ ಒತ್ತಾಯ ಬರ್ತಾ ಇರೋ ಕಾರಣ ಇವತ್ತು ಇದನ್ನು ನಾನು ತೀವ್ರವಾಗಿ ವಿರೋಧ ಮಾಡೋಂಥ ಕೆಲಸ ಮಾಡ್ತೀನಿ. ಜೊತೆಲಿ ಏನೇ ಇದ್ದರೂ ನಾನೇನು ಹೇಳ್ತೀನಿ, ಸರ್ಕಾರಗಳು ಅನ್ನೋಂಥದ್ದು ಯಾರೋ ಅದೇ ಅವಕಾಶ ಇದ್ದಂಥ ಟೈಮಲ್ಲಿ ಬಂದಿರ್ಬೋದು, ಇಲ್ಲ ಅನ್ನೋಕ್ಕೋಗಲ್ಲ. ಬಂದಂಥ ಟೈಮಲ್ಲಿ ನಾವು ಯಾವ ರೀತಿಯಲ್ಲಿ ನಡೆಸ್ಕೋಬೇಕು, ಅವ್ರನ್ನ ಬೇಕಾದರೆ ಕರೆಸಬೇಕು. ರಾಜಮನೆತವ್ರನ್ನ ಸರ್ಕಾರ ಕರೆಸಿ ಅವ್ರ ಹತ್ರ ಚರ್ಚೆ ಮಾಡಿಕೊಂಡು ಫ್ರೆಂಡ್ಲಿಯಾಗಿ ಚರ್ಚೆ ಮಾಡಿಕೊಂಡು ನಿಮ್ಗೆ ಏನು ಕೊಡಬೇಕಾಗುತ್ತೆ, ಏನು ತೊಗೋಬೇಕಾಗುತ್ತೆ, ಜಮೀನು ಎಷ್ಟು ತೊಗೋಬೇಕಾಗುತ್ತೆ, ಅಗಲೀಕರಣ ಸಲುವಾಗಿ ಏನು ಬೇಕಾಗುತ್ತೆ ಅಂದರೆ ಕುಂತ್ಕೊಂಡು ಸಾಲ್ವ್ ಮಾಡಿಕೊಂಡ್ರೆ ಚೆನ್ನಾಗಿರ್ತಿತ್ತಲ್ಲ. ಅದ್ರಗಳ ಏಕಾಏಕಿಯಾಗಿ ಸುಗ್ರೀವಾಜ್ಞೆ ಓಡಿಸೋದ್ ಮೂಲಕ ಎಲ್ಲರಿಗೂ ನೋವನ್ನು ತರೋಂಥ ಕೆಲಸ ಮಾಡಿದೆ. ಜೊತೆಲಿ ಸುಪ್ರೀಂ ಕೋರ್ಟಲ್ಲಿ ಕೂಡ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಹಂಗೆ ಇದ್ರ ಬಗ್ಗೆ ನಾನು ತೀವ್ರವಾಗಿ ಎದುರು ಸುಪ್ರೀಂ ಕೋರ್ಟ್ ಫೈನಲ್ ಅಲ್ಲ. ಹಂಗಾಗಿ ಈ ವಿಚಾರದ ಬಗ್ಗೆ ನಾನು ನಮ್ಮೆಲ್ಲರೂ ಒತ್ತಾಯ ಮೇರೆಗೆ ನೀನು ಮಾತಾಡಲೇಬೇಕು ಅನ್ನೋಂಥ ಟೈಮಲ್ಲಿ ನಾನು ಇದನ್ನು ತಮ್ಮ ಮೂಲಕ ಈ ರಾಜ್ಯ ಸರ್ಕಾರಕ್ಕೆ ಒಂದು ತಿಳಿಸೋಂಥ ಕೆಲಸ ಬೇಕು. ಈ ನಾಡಿನ ಜನರಿಗೆ ರಾಜಮನೆತನ ಬಗ್ಗೆ ಕೂಡ ಹೇಳೋಂಥ ಕೆಲಸ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಈ ಪತ್ರಿಕೆ ಹೇಳಿಕೆಯನ್ನು ಕೂಡ ನಾನು ಕರೆದೀನಿ. ಇನ್ನೊಂದು ಜೊತೆಯಲ್ಲಿ ಇವತ್ತು ರಾಜಮನೆತನದ ಪರಿಸ್ಥಿತಿ ಹಿಂಗಾದರೆ ಇವತ್ತು ಒಂದು ಏನು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಏನಿದ್ದಾರೋ, ಇವತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಒಂದು ರೀತಿ ಎಲ್ಲರೂ ಕೂಡ ಹತ್ತತ್ರ ಎಲ್ಲರೂ ಅಂದ್ರೆಗಿನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಒಟ್ಟಾರೆಯಾಗಿ ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲರೂ ಕೂಡ ಸೇರಿ ಸುಮಾರಾಗಿ ಇವತ್ತು ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೋ, ಗ್ಯಾರಂಟಿಗಳು ಏನು ಎಷ್ಟು ಅನುದಾನವನ್ನು ತೆಗೆದಿಟ್ಟಾರೋ ಆ ಅನುದಾನದ ಸಲುವಾಗಿ ಅವರೊಂದು ಕಮಿಟಿ ಮಾಡ್ಕೊಂಡಿದ್ದಾರೆ. ಏನು ಕಮಿಟಿ ಅಂದ್ರಿಗಿನ ಅದೆಲ್ಲ ಕೂಡ ಗ್ಯಾರಂಟಿಗಳನ್ನು ಇದ್ದಂಥ ಅನುಷ್ಠಾನ ಸಮಿತಿ ಅಂತೇಳಿ ಮಾಡ್ಕೊಂಡಿದ್ದಾರೆ. ಈ ಅನುಷ್ಠಾನ ಸಮಿತಿಯನ್ನು ಮಾಡಿಕೊಂಡಿದ್ದಾರೋ ಹತ್ತತ್ರ 30 ಕೋಟಿ ರೂಪಾಯಿ. ಅಂದರೆ ಈ ಅನುಷ್ಠಾನ ಸಮಿತಿಗೆ ಕೆಲಸ ಮಾಡ್ತಾ ಇರುವಂಥವ್ರು ಯಾರು ಅಂದ್ರಿಗಿನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಎಲ್ಲರೂ ಕೂಡ. ಆ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅದರಲ್ಲಿ ಅಧ್ಯಕ್ಷರು, ಸದಸ್ಯರು, ನಂತರ ಅಲ್ಲಿ ಉಪಾಧ್ಯಕ್ಷರುಗಳು ಅವರೆಲ್ಲರೂ ಕೂಡ ಇದ್ದು ಒಂದೊಂದು ಅಧ್ಯಕ್ಷರಿಗೆ ಎಷ್ಟು ಸಂಬಳ ಅಂದರೆ 40,000 ರೂಪಾಯಿ, ಅಧ್ಯಕ್ಷರಿಗೆ 10,000 ರೂಪಾಯಿ, ಸದಸ್ಯರಿಗೇನೋ ಒಂದು 5-6 ಸಾವಿರ ರೂಪಾಯಿ ಏನೇನೋ ಇಟ್ಕೊಂಡು ಒಟ್ಟಾರೆಯಾಗಿ ಅವ್ರ ಖರ್ಚು ಎಷ್ಟು ಅಂದರೆ ಸುಮಾರಾಗಿ ವರ್ಷಕ್ಕೆ
ಅವ್ರ ವೇತನ ಸಲುವಾಗಿ 30 ಕೋಟಿ ರೂಪಾಯಿ ತೆಗೆದಿಟ್ಟಾರ. ಇಯರ್ಲಿ ವರ್ಷಕ್ಕೆ ಈ ನಮಗೆ 30 ಕೋಟಿ ರೂಪಾಯಿ ತೆಗೆದಿಟ್ಟಾರ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಇಷ್ಟೊಂದು ದೊಡ್ಡ ಮೊತ್ತವನ್ನು, ಯಾಕಂದರೆ ಇಷ್ಟೊಂದು ದೊಡ್ಡ ಮೊತ್ತವನ್ನು ತಾವು ಏನು ತೆಗೆದಿಟ್ಟಿದ್ದೀರೋ ಅದಕ್ಕೆ ನಾನು ತೀವ್ರವಾಗಿ ವಿರೋಧ ಮಾಡೋಂಥ ಕೆಲಸ ನಾನು ಮಾಡ್ತೀನಿ. ಯಾಕಂದರೆ ನೀವು ಅವತ್ತಿನ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕಾಯಿತು, ಬರೋಂಥ ಸಂದರ್ಭದಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ರಿ. ಆ ಗ್ಯಾರಂಟಿಗಳು ಕೊಡೋಂಥ ಟೈಮಲ್ಲಿ ಕೂಡ ಜನರು ಅದನ್ನು ಮೆಚ್ಚಿ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಧಿಕಾರವನ್ನು ಕೊಟ್ಟಿದ್ದ ನಂತರ ಇವತ್ತು ಸರ್ಕಾರದಿಂದ ಹತ್ತತ್ರ 30 ಕೋಟಿ ರೂಪಾಯಿ ಹಣ ನೀವು ನಿಮ್ಮ ಸದಸ್ಯರಂದರೆ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಏನು ಸಂಬಳ ಕೊಡ್ತಾಯಿದ್ರು, ಯಾವ ಮಾನದಂಡದ ಮೇಲೆ ತಾವು ಕಾರ್ಯಕರ್ತರಿಗೆ ಅಂದ್ರೆ ಅಲ್ಲ ನಾನೇನು ಹೇಳ್ತೀನಿ ಅಣ್ಣ ಅಂದ್ರೆ ಇವತ್ತು ಏನು ಕೊಡಕ್ಕಾಗಲ್ಲ ಅಣ್ಣ, ಏನ್ ಮಾಡಕ್ಕಾಗಲ್ಲ ಅಣ್ಣ. ಹೌದೌದು ನಾನೇನ್ ಹೇಳ್ತೀನಿ ಅಂದ್ರೆ ನಾನು ಇದ್ರ ಕ್ಲಾರಿಟಿ ಮಾಡ್ತೀನಿ, ಇವಾಗ ಅದಕ್ಕೆ ನಾನು ಮುಂದಕ್ಕೆ ಅದಕ್ಕೆ ಬರ್ತೀನಿ ನಾನು. ಯಾಕಂದ್ರೆ ಇವತ್ತು ಏನಾಗಿದೆ, ಕಾರ್ಯಾಂಗದಲ್ಲಿ ಎಲ್ಲಿ ಕೂಡ ಅವಕಾಶ ಇಲ್ಲ. ಈ ಕಾರ್ಯಾಂಗದಲ್ಲಿ ಅವಕಾಶ ಇಲ್ಲಾರ್ದಂಥ ಟೈಮಲ್ಲಿ ಕೂಡ ತಾವು ಅವಕಾಶವನ್ನು ಮಾಡಿಕೊಂಡಿದ್ರಿ. ಸದನದಲ್ಲಿ ಇವತ್ತೇನು ಕೊಟ್ಟರೆ ಏನು ತಪ್ಪನ್ನಂತ ಉಪಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಆದರೆ ಸರ್ಕಾರಿ ನೌಕರಿ ಮಾಡ್ತಾ ಇದ್ದಂಥ ಕೆಲಸಗಾರ ಪರಿಸ್ಥಿತಿ ಅವ್ರದ್ದೇನು ಕೆಲಸ? ಇವತ್ತು ಪ್ರತಿ ಗ್ರಾಮದಲ್ಲಿದ್ದಂಥ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಸೆಕ್ರೆಟರಿಗಳು, ಕಾರ್ಯದರ್ಶಿಗಳು, ಪಂಚಾಯತಿದಲ್ಲಿ PDO ಎಲ್ಲರೂ ಕೂಡ ಅವ್ರ ಕೆಲಸ ಏನು ಅದನ್ನೇ ತಿಳಿಸ್ಬೇಕಲ್ಲ. ಇವತ್ತು ಎಲ್ಲೋ ಒಂದು ಕಡೆ ನೀವು ಏನು ಇವತ್ತು KPSS ಮೂಲಕ ಅಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಾರ್ಟಿಯಿಂದ ತಾವೆಲ್ಲರೂ ಕೂಡ ಸದಸ್ಯರು ತಮಗೆ ಬೇಕಾದಂಥ ಅಧ್ಯಕ್ಷರು ಮಾಡಿಕೊಂಡು ಸರ್ಕಾರದಿಂದ ತಾವು ಏನು ಅನುಷ್ಠಾನ ಸಮಿತಿಯ ಗ್ಯಾರಂಟಿದ ಅನುಷ್ಠಾನ ಸಮಿತಿ ಮಾಡಿಕೊಂಡು ಸುಮಾರಿಗೆ 30 ಕೋಟಿ ರೂಪಾಯಿ ಅನುದಾನವನ್ನು ಅವ್ರಿಗೆ ಇವತ್ತು ಸಂಬಳ ರೀತಿಯಲ್ಲಿ ಕೊಡ್ತಾ ಇದ್ರಿಂದ್ರಿಗಿನ ಈ ಸಂಬಳ ರೀತಿಯಲ್ಲಿ ಕೊಡೋಂಥ ಟೈಮಲ್ಲಿ ಇವರು ಯಾವ ರೀತಿಯಲ್ಲಿ ಇವತ್ತು ಆ ಸಂವಿಧಾನ ಅಂದ್ರಿಗಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನಕ್ಕೆ ಈ ಪ್ರಜಾಪ್ರಭುತ್ವತೆಗೆ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಸಾಮಾಜಿಕ ನ್ಯಾಯ ಅಂದಂತ ಹೇಳಿದಂಥ ನಾಯಕರು ಇವತ್ತು ಯಾವ ಸಾಮಾಜಿಕ ನ್ಯಾಯ ಕೊಡಿಸಿದ್ರಿ ಹೇಳಲ್ಲ. ನೀವು ಹೇಳ್ತಿರಲ್ಲಪ್ಪ ಸಾಮಾಜಿಕ ನ್ಯಾಯ ಅಂದ್ರಿಗಿನ ಎಷ್ಟು ಸಾಮಾಜಿಕ ನ್ಯಾಯದಲ್ಲಿ ಎಷ್ಟು ಮಂದಿ SCಗಳು ಕೊಟ್ಟಿದ್ರಿ, ಎಷ್ಟು ಮಂದಿ STಗಳು ಕೊಟ್ಟಿದ್ರಿ, ಎಷ್ಟು ಮಂದಿ OBCಗಳು ಕೊಟ್ಟಿದ್ರಿ, ಇವೆಲ್ಲ ಕೂಡ ಸಾಮಾಜಿಕ ನ್ಯಾಯ ಎಲ್ಲ ಕೆಳಗಡೆ ಬರಬೇಕಾದ ಅವೆಲ್ಲ ಲಿಸ್ಟ್ ಕೊಟ್ರಿಲ್ಲ. ಇವತ್ತು ಎಲ್ಲವನ್ನು ಕೂಡ ತಾವೇ ಗಾಳಿಗೆ ತೂರ್ತೀರಿ. ಇವತ್ತು ಸಂವಿಧಾನ ಅಂತೀರಿ, ಸಂವಿಧಾನದಲ್ಲಿದ್ದಂಥ ಸಾಮಾಜಿಕ ನ್ಯಾಯವನ್ನು ಕಾಪಾಡೋಕ್ಕಾಗಲ್ಲ. ಎಷ್ಟು ಮಂದಿ ಇವತ್ತು ಈ ರಾಜ್ಯದಲ್ಲಿ ಅನುಷ್ಠಾನ ಸಮಿತಿ ಮಾಡಿಕೊಂಡು ಎಷ್ಟು ಮಂದಿ ಇವತ್ತು ಅವ್ರಿಗೆ ಇವತ್ತು ಸಾಮಾಜಿಕ ನ್ಯಾಯದಲ್ಲಿ ಕೆಲಸನೂ ಕೊಟ್ಟಿದ್ರಿ. ಅಕಸ್ಮಾತವಾಗಿ ಒಬ್ಬ ಸರ್ಕಾರಿ ನೌಕರ TADA ಕ್ಲೇಮ್ ಮಾಡ್ಕೋಬೇಕಾದ್ರೆ ಅವ್ರದ್ದು ಪ್ರೊಸೀಜರ್ ಇರ್ತಾವೆ. ಪ್ರೊಸೀಜರ್ ಪ್ರಕಾರ ಓದಂಥ ಟ್ರಾವೆಲಿಂಗ್ ಅಲೌನ್ಸ್ ಇತ್ತು, ಟಿಕೆಟ್ಸ್ ಕೊಡಬೇಕು, ರೂಮಲ್ಲಿ ಇದ್ದಂಥದ್ದು ಕೊಡಬೇಕು, ಅವ್ರು ಏನೇನು ವ್ಯವಸ್ಥೆ ಇದೆ ನಾವೆಲ್ಲ ಕೊಡಬೇಕು. ಎಲ್ಲವನ್ನು ಕೂಡ ಬಿಟ್ಟು ಇವತ್ತು ಈ ರೀತಿ ನೀವು ಮಾನದಂಡನೆ ಮಾಡಿಕೊಂಡು ಈ ರೀತಿ ಎಲ್ಲೋ ಒಂದು ಕಡೆ ಪತ್ರದ ಮೂಲಕ ಇವತ್ತು ನಾವು ಏನು ಹೇಳಿದ್ದೆ ನಡೀತನ್ನಂಥ ಕಾರಣದಿಂದ ತಾವು ಏನು ಇವತ್ತು ಈ ರೀತಿ ಮಾಡಿದ್ರು ಬಹಳಷ್ಟು ನವೀನ ಸಂಗೀತಿ. ಹಂಗಾಗಿ ಅಲ್ಲ ಇದು ಮಾಡಿರೋದು ಯಾವುದೇ ನಿಯಮಾವಳಿಗಳಲ್ಲಿ ಇಲ್ಲ, ಯಾವುದು ಕಾನೂನಲ್ಲಿ ಕೂಡ ಇವ್ರನ್ನ ಇವಾಗ ಯಾವ ರೀತಿಯಲ್ಲಿ ಇವ್ರನ್ನ ಇವಾಗ ಸರ್ಕಾರಿ ರೊಕ್ಕ ಸರ್ಕಾರಿ ನೌಕರಸ್ಥರು ಕೊಟ್ಟರೆ ಬರಲ್ಲ. ಸರ್ಕಾರಿ ನೌಕರಸ್ಥರನ್ನ ನಾವು ಮಾಡ್ಕೋಬೇಕಂದ್ರೆ ಏನು ಮಾನದಂಡ ಇರಬೇಕು, ಏನಿರ್ಬೇಕು, ಅವ್ರ ಕ್ವಾಲಿಫಿಕೇಶನ್ ಏನಿರಬೇಕು, ಇವತ್ತು ನೇಮಕಾತಿಗಳಿಗೆ ಯಾವ್ಯಾವ ಮೀಸಲಾತಿ ಏನಿರಬೇಕು ಅವೆಲ್ಲ ಕೂಡ ಪಾಲಿಸಬೇಕಾಗತ್ತಲ್ಲ, ಅವೆಲ್ಲ ಕೂಡ ಪಾಲಿಸ್ಬೇಕಾಗುತ್ತಲ್ಲ. ಅಲ್ಲ ಒಂದು ನಿಮಿಷ ನಾನು ಕ್ಲಾರಿಟಿ ಮಾಡ್ತೀನಿ. ಇವತ್ತು ನಾನು ಪತ್ರಿಕೆಗಳು ಕೂಡ ಕನ್ನಡಪ್ರಭ ಪೇಪರ್ದಲ್ಲಿ ನೋಡ್ತಾ ಇದ್ದೆ, ಮುಖ್ಯಮಂತ್ರಿಗಳು ಏನು ಹೇಳಿಕೆ ಕೊಟ್ಟಿದಾರ, ನೀವು ಎಲ್ಲೊಂದು ಕಡೆ ಮಹಾರಾಷ್ಟ್ರದಲ್ಲಿ ಕಾರ್ಯದರ್ಶಿಗಳಿಗೆ ನೇಮಿಸಿಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆ ನಿಮ್ಮನ್ನೆಲ್ಲ ಕೂಡ ಲಿಂಕ್ ಆಗ್ತಾ ನಾನು ಅದು ಹೇಳ್ತೀನಿ. ಯಾಕಂದರೆ ಇವತ್ತು ಸಂವಿಧಾನದಲ್ಲಿದ್ದಂಥ ಯಾವೇ ನಿಗಮಗಳು ಎಷ್ಟು ನಿಗಮಗಳಿದ್ದಾವೆ ಅವೆಲ್ಲ ಕೂಡ ಸಂವಿಧಾನದಲ್ಲಿ ಇರೋ ಕಾರಣ ಅವರೆಲ್ಲ ಕೂಡ ನಿಗಮಗಳು ಮಾಡ್ಕೊಂಡು ಅಧ್ಯಕ್ಷರು ಮಾಡ್ಕೊಂಡು ಸದಸ್ಯರು ಮಾಡ್ಕೊಂಡು ಇದ್ದಾರೆ. ಇವತ್ತು ಕಾರ್ಯದರ್ಶಿಗಳು ಅನ್ನೋಂಥವ್ರನ್ನ ಬೇರೆ ಯಾರನ್ನಾಗಲಿ ಮೆಂಬರ್ಗಳಲ್ಲಿ ಯಾರನ್ನ ಬೇಕಾದ್ರೆ ತೊಗೋಬೋದು, ಅಂದರೆ ನನಗೆ ಇಷ್ಟ ಆಗಿದೆ ಯಾರನ್ನ ಬೇಕಾದ್ರೆ ಅವ್ರು ತೊಗೋಬೋದು. ಆದರೆ ಈ ರೀತಿ ಇವಾಗ ಏನಿದು ಏನಿದ್ರು ಇದು ಕಾನೂನಲ್ಲಿ ಎಲ್ಲಿ ಕೂಡ ಅವಕಾಶ ಇಲ್ಲ. ನೀವು ಹೇಳಿದ ಪ್ರಶ್ನೆಗೆ ಪ್ರಶ್ನೆ, ಕಲ್ಯಾಣ ಕರ್ನಾಟಕ ಅನುಷ್ಠಾನ ಸಮಿತಿ ಏನೋ ಇತ್ತಲ್ಲ ಅದಕ್ಕೆಲ್ಲ AVP ಕಾರ್ಯಕರ್ತರ ಮಾಡಿದ್ರು. ಅಲ್ಲ ಅದು ಸದಸ್ಯರಾಗಿ ತಗೋಬೋದಣ್ಣ, ಇವಾಗ ಸದಸ್ಯರಾಗಿ ತಗೋಬೋದ, ಸದಸ್ಯರಾಗಿ ಮಾಡ್ಬೋದು. ನನಗಿರೋಂಥ ಮಾಹಿತಿ ಪ್ರಕಾರ ನಾನಿರೋಂಥ ಮಾಹಿತಿ ಪ್ರಕಾರ ತಾವು ಏನು ಈ ಕಲ್ಯಾಣ ಕರ್ನಾಟಕ ಏನು ಸಮಿತಿಗಳು ಸದಸ್ಯರೇನಿದ್ದು
ಆ ಸದಸ್ಯರೆಲ್ಲರೂ ಕೂಡ AVP ಅವರು ಅದು ಬೇರೆ, ಅದು ಬೇರೆ. ಯಾಕಂದ್ರೆ ಇವಾಗ ಏನಿದೆನೋ ಅದೆಲ್ಲ ಕೂಡ ಕಾನ್ಸ್ಟಿಟ್ಯೂಷನ್ ಇದ್ದಂತ ಪವರ್ಸ್ ಉಪಯೋಗ ಮಾಡ್ಕೊಂಡು ಅಲ್ಲ, ಸದಸ್ಯರು ಮಾಡಕ್ಕಿರಲ್ಲ. ನೀವು ಕಲ್ಯಾಣ ಕರ್ನಾಟಕ ಸಮಿತಿ ಅಲ್ಲ, ಗ್ಯಾರಂಟಿ ಸಮಿತಿ ಅಲ್ಲ. ನನಗೆ ಅದ್ರ ಬಗ್ಗೆ ಸರಿಯಾದಂತ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾನು ತಿಳ್ಕೊಂಡು ಹೇಳ್ತೀನಿ. ಯಾಕಂದ್ರೆ ಇವತ್ತು ಕೂಡ ಮಾಡ್ಯಾರ. ನೀವ್ ಹೆಂಗ ಅವ್ರಿಗೆ ಖಾಲಿರೋರಿಗೆಲ್ಲ ಉದ್ಯೋಗ ಕೊಟ್ರಲ್ಲ, ಕೆಲಸ ಮಾಡಿ ನೋಡಿ ಸರ್, ಎಲ್ಲಿ ಕೂಡ ಇವತ್ತು ನೋಡ್ರಿ ಒಂದು ನಿಮಿಷ ಮಂಜಣ್ಣ ನಾನೇನು ಹೇಳ್ತೇನೆ ಇವತ್ತು, ನಾನು ಏನು ಹೇಳ್ತೇನೆ ಇವತ್ತು ನನಗೆ ಇಷ್ಟ ಆಯ್ತು. ಇವತ್ತು ನಾನೊಬ್ಬ ಮುಖ್ಯಮಂತ್ರಿ ಅನ್ಕೊಳ್ರಿ, ನನಗೆ ಇಷ್ಟ ಆಯ್ತು. ನಿಮ್ಮನ್ನ ಪೊಲಿಟಿಕಲ್ ಸೆಕ್ರೆಟರಿ ಆಗಿ ತಗೋಬಹುದು, ಸಲಹೆಗಾರಾಗಿ ತಗೋಬಹುದು. ದಟ್ ಈಸ್ ಡಿಫ್ರೆಂಟ್ ಸಬ್ಜೆಕ್ಟ್ ಅಣ್ಣ. ಇವತ್ತು ಎಲ್ಲೊಂದ್ ಕಡೆ ಮಹಾರಾಷ್ಟ್ರದಲ್ಲಿ ಯಾರೊಬ್ಬರು ಕಾರ್ಯದರ್ಶಿಯನ್ನ ಅವ್ರು ಮುಖ್ಯಮಂತ್ರಿಗಳು ಆಸೆ ಹಾಕೊಂಡು ಯಾರು ಬೇಕಾಗಿ ಇವತ್ತು ಯಾರೋ ಒಬ್ಬರು ಮುಖ್ಯಮಂತ್ರಿಗಳಿದಾರಲ್ಲ ಅವ್ರನ್ನ ಕಾರ್ಯದರ್ಶಿಗಳಾಗಿ ಮಾಡ್ಕೋದು, ಪೊಲಿಟಿಕಲ್ ಅಡ್ವೈಸರ್ ಅದು ಬೇರೆ ಅಣ್ಣ, ಅದು ಬೇರೆ, ಇದು ಬೇರೆ. ನಾನೇನು ಹೇಳ್ತಾ ಇದ್ದೀನಿ, ಇದು ಸಂವಿಧಾನದಲ್ಲಿ ಇದ್ದಿರೋಂಥ ಹುದ್ದೆಗಳು. ನೀವು ಇದಕ್ಕೆ ಲಿಂಕ್ ಮಾಡಕ್ ಹೋಗ್ಬೇಡಿ. ನನಗೆ ಇಷ್ಟ ಆಯ್ತು, ನಾನು ಯಾರನ್ನ ತಗೋಬಹುದು. ಅದು ಆ ಸಬ್ಜೆಕ್ಟ್ ಬೇರೆ, ಈ ಸಬ್ಜೆಕ್ಟ್. ನೀವು ಬಿಜೆಪಿ ಗೌರ್ಮೆಂಟ್ ಕಲ್ಯಾಣ ಕರ್ನಾಟಕ ನೇತೃತ್ವದಲ್ಲಿ ಮಾಡಿದ್ರಲ್ಲ, ಅದು ಒಪ್ಪುತ್ತೀನಿ. ಅಲ್ಲಲ್ಲ, ಅದು ಅನುಷ್ಠಾನ ಸಮಿತಿ ಮಾಡೋಂಥ ಟೈಮಲ್ಲಿ ಅಷ್ಟು ಕ್ಲಾರಿಟಿ ನನಗಿಲ್ಲ. ಅದು ಬೇಕಾದ್ರೆ ನಾನು ತಿಳ್ಕೊಂಡು ನಿಮ್ಗೆ ಅಪ್ಡೇಟ್ ಮಾಡೋಂಥ ಕೆಲಸ ನಾನು ಮಾಡ್ತೀನಿ. ಹಂಗಾಗಿ ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ಇವತ್ತು ಅದು ಮಾನದಂಡಗಳನ್ನು ಅವರು ಮಾಡೋಂಥ ಕೆಲಸ ಮಾಡಲಿಲ್ಲ. ಹಂಗಾಗಿ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಂಥ ಶಾಸಕರನ್ನೆಲ್ಲರನ್ನು ಕೂಡ ಇವತ್ತು ಅವ್ರಿಗೆ ಎಲ್ಲಂತ ಗೆದ್ದಂಥವ್ರು ಅವ್ರಿಗೇನು ಕೆಲಸಗಳೇನು, MLAಗಳ ಕೆಲಸ ಏನು, ಇವರು ಅನುಷ್ಠಾನ ಸಮಿತಿ ಮಾಡಿಕೊಂಡು ಅವರೆಲ್ಲ ಕೂಡ ಅವ್ರದ್ದೇ ಒಂದು ಪ್ಯಾರಲಲ್ ಆಗಿ ಒಂದು ರೀತಿ MLAಗಳಿಗೆ ಪ್ಯಾರಲಲ್ ಆಗಿ ಇವತ್ತೇನು ಅವ್ರನ್ನ ಸದನ ಸಮಿತಿ ಅನುಷ್ಠಾನ ಸಮಿತಿ ಮಾಡಿಕೊಂಡು ಅನುಷ್ಠಾನ ಸಮಿತಿ ಮೂಲಕ ಅವ್ರಿಗೆ MLAಗೆ ಅವಕಾಶವನ್ನು ಮಾಡಿಕೊಟ್ಟು ಅದೇ ಅನುಷ್ಠಾನ ಸಮಿತಿ MLAನ ಅಧ್ಯಕ್ಷ ಮಾಡ್ಬೋದಿತ್ತಲ್ಲ. ಹಂಗೆಲ್ಲ ಕೂಡ ಮಾಡ್ಲಾರ್ದಂತ ಇವತ್ತು ಮಾಡಿರೋಂಥದ್ದು ಕೇವಲ ಎಲ್ಲ MLAಗಳಿಗೆ ಮಾಡಿದಂಥ ಅಪಮಾನ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಹಂಗಾಗಿ ಇವತ್ತು ಇದನ್ನ ಕೂಡಲೇ ಎಲ್ಲ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನ ಸಮಿತಿ ಏನು ಮಾಡಿದಾರೋ ಅವರು ತಕ್ಷಣ ಆದರೆ ಇವತ್ತು ಎಲ್ಲ ಕೂಡ ನೇಮಗಳು ಗಾಳಿ ತೂರಿರೋ ಕಾರಣ ಇದರ ತಕ್ಷಣ ಅದನ್ನು ನಿಲ್ಲಿಸಬೇಕು, ರದ್ದು ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತೀನಿ. ಪ್ರಜಾಪ್ರಭುತ್ವವನ್ನು ಉಳಿಸೋಂಥ ಕೆಲಸ ಮಾಡಬೇಕು, ಸಂವಿಧಾನವನ್ನು ಕೂಡ ಉಳಿಸೋಂಥ ಕೆಲಸ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ಹಂಗಾಗಿ ಇವತ್ತು ಇನ್ನೊಂದು ಏನಂದರೆ ಕರ್ನಾಟಕ ಲೋಕಸೇವಾ ಆಯೋಗದ ಬಗ್ಗೆ ಇದ್ರ ಬಗ್ಗೆ ಕೂಡ ಕೆಲವೊಂದು ವಿಚಾರಗಳು ಹೇಳ್ತೀನಿ. ಯಾಕಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಏನು ಅವತ್ತಿನ ಸಂದರ್ಭದಲ್ಲಿ ಅವತ್ತೇನು KPS ಅನ್ನೋಂಥದ್ದು ಏನು ಹುಟ್ಕೊಂತ ಟೈಮಲ್ಲಿ ಅವತ್ತಿನ ಉದ್ದೇಶ ಒಂದೇ ಒಂದಿತ್ತು, ಯಾರೊಬ್ಬರು ಬಡವರು ಮಕ್ಕಳು ಕೂಡ ಶಿಕ್ಷಣದಲ್ಲಿ ಭಾಳಷ್ಟು ಚಲೋ ಆಗಿ ಓದಿದಂಥವ್ರು ನೇಮಕಾತಿ ಆಗಬೇಕಂದ್ರೆ ಯಾವುದೇ ರೀತಿಯಲ್ಲಿ ಕೂಡ ಪಾರದರ್ಶಕವಾಗಿ ಆಗಬೇಕು ಅನ್ನೋಂಥ ಕಾರಣದಿಂದ ಅವತ್ತು ಅದು ಹುಟ್ಟಾಕಿದ ನಂತರ ಇವತ್ತು ಅನೇಕ ವಿಚಾರಗಳಲ್ಲಿ ನೋಡಿದಂಥ ಟೈಮಲ್ಲಿ ಕೂಡ ಇವತ್ತು ಏನಾಗ್ತಾಯಿದೆ, KPS ಅಂದ ತಕ್ಷಣ ಎಲ್ಲ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಒಂದು ರೀತಿ ಅಂದರೆ ಮೇಲ್ಗೈ ಇರೋಂಥ KPS ಥರ ಇವತ್ತು ಎಲ್ಲ ಕಡೆ ಕೂಡ ಇವತ್ತು ಮಾತಾಡ್ತಾ ಇದ್ದಾರೆ. ನ್ಯಾಯಾಲಯ ಕೂಡ ಇವತ್ತು ಒಂದು ರೀತಿ ಅವರು ಕೂಡ ಜಡ್ಜಸ್ ಅವರು ಕೂಡ ಏನು ಹೇಳ್ತಾ ಇದ್ದಾರೆ, ನೋಡಪ್ಪ ಭಾಳಷ್ಟು ಕರಪ್ಷನ್ ಆಗ್ತಾಯಿದೆ, ಇವತ್ತು ಭಾಳಷ್ಟು ಮಂದಿ ಮಕ್ಕಳಿಗೆ ಅನ್ಯಾಯ ಆಗ್ತಾಯಿದೆ ಅನ್ನೋಂಥ ಒಂದು ರೀತಿ ಅವರಿಗೆ ನೋವನ್ನು ಕೂಡ ಜಡ್ಜಸ್ ಕೂಡ ವ್ಯಕ್ತಪಡಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಹಂಗಾಗಿ ಇವತ್ತು ಕೇವಲ ಹತ್ತತ್ರ ಮೊನ್ನೆ ಕರೆದಂಥ ಟೈಮಲ್ಲಿ ಮೊನ್ನೆ ಈ KPSದಲ್ಲಿ ಸಾಕಷ್ಟು ಹುದ್ದೆಗಳಿಗೆ ಏನು ಇವತ್ತು ಎಷ್ಟು ಪೋಸ್ಟ್ ಉಳಿದು 6384 ಪೋಸ್ಟ್ಗಳು, ಎಷ್ಟು ಮಂದಿ 6000 ಏನೋ ಬಂದಿದ್ದು, 6 ಲಕ್ಷ ಬಂದಿದ್ದು ಅನ್ನೋ ಗೊತ್ತಿಲ್ಲ, 6 ಲಕ್ಷ ಅಪ್ಲಿಕೇಶನ್ಗಳು ಬಂದಿದ್ವು. ಹಂಗೆ ಬಂದಂಥ ಟೈಮಲ್ಲಿ ಅವ್ರಿಗೆ ಏನಾಯಿತು, ಅವ್ರಿಗೆ ಒಂದು ಸಾರಿ ಅದೇನೋ ಭಾಷಾಂತರ ಅನಾವರಣ ಅಂದರೆ ಇದು ಟ್ರಾನ್ಸ್ಲೇಷನ್ ಮಾಡೋಂಥ ಟೈಮಲ್ಲಿ ಈ ಟ್ರಾನ್ಸ್ಲೇಷನ್ ಮಾಡೋಂಥ ಟೈಮಲ್ಲಿ ಏನಾಯಿತು, ಫಸ್ಟ್ ಸಾರಿ ಏನಾಯಿತು ಅದು ಮಿಸ್ಟೇಕ್ ಆಯಿತು. ಮಿಸ್ಟೇಕ್ ಆದಂಥ ಪುನಃ ಇನ್ನೊಂದು ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಪುನಃ ಅದನ್ನು ಟ್ರಾನ್ಸ್ಲೇಷನ್ ಮಾಡೋಂಥ ಫಸ್ಟ್ ಟೈಮೇ ಮಿಸ್ಟೇಕ್ ಮಾಡಿದ್ರು, ಸೆಕೆಂಡ್ ಟೈಮೇ ಮಿಸ್ಟೇಕ್ ಮಾಡಿದ ನಂತರ ಅದರಲ್ಲಿ ಕೂಡ ಮಿಸ್ಟೇಕ್ ಬಂದಿರೋ ಕಾರಣ ಇವತ್ತು ನಾನೇನು ಹೇಳ್ತೀನಿ, 2 ಬಾರಿ ಏನು ಮಾಡಿದಾರೆ ಭಾಷಾಂತರ ಮಾಡಬೇಕಂದ್ರೆ 2 ಬಾರಿ ಏನು ಅವಕಾಶ ಮಾಡಿಕೊಟ್ಟಿದ್ರು, 2 ಬಾರಿ ಕೂಡ ಮಕ್ಕಳಿಗೆ ಅನುಕೂಲ ಆಗಿಲ್ಲ ಅನ್ನೋಂಥದ್ದು ವಾದಗಳು ಇರೋ ಕಾರಣ ದಯವಿಟ್ಟು 3ನೇ ಬಾರಿ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು. ಈ KPSC ನೇಮಕಾತಿ ವಿಚಾರದಲ್ಲಿ ಭಾಳಷ್ಟು ಮಂದಿ ಬಡವರು ಮಕ್ಕಳಿಗೆ ಇವತ್ತು ಅನ್ಯಾಯ ಆಗ್ತಾಯಿದೆ. ಭಾಳಷ್ಟು ಮಂದಿ ಯಾರ್ಯಾರು ಬುದ್ಧಿವಂತರಿದ್ದಾರೋ, ಯಾರ್ಯಾರು ಮಕ್ಕಳು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಉಪಯೋಗ ಆಗದಂಥ ಮಕ್ಕಳು ಉಪಯೋಗ ಆಗಬೇಕಾದಂಥ ಮಕ್ಕಳು ಏನಿದ್ದಾರೋ ಅವರು ಇವತ್ತು ಏನಾಗಿದೆ, ಇವತ್ತು ಅವಕಾಶ ಇಲ್ಲ ಅಂದ್ರೆ ಏನಾಗುತ್ತೆ, ಬೇರೆ ಕಡೆ ಅವರು ವಲಸೆ ಹೋಗ್ಬಿಡ್ತಾರೆ. ಅವ್ರು ಬಿಡಲ್ಲ, ಯಾಕಂದರೆ ಅವ್ರು ಓದ್ಕೊಂಡಿರ್ತಾರೆ,
ಮಕ್ಕಳ ಮನೆಯಲ್ಲಿ ಕಷ್ಟ ಇರ್ತಾವ, ಅವ್ರ ಮಕ್ಕಳನ್ನ ಓದಿಸಿರ್ತಾರ, ಮಕ್ಕಳನ್ನ ಅದು ಪೋಷಿಸ್ಬೇಕಂದ್ರೆ ಅವ್ರು ಕೆಲಸ ಮಾಡಲೇಬೇಕಾಗುತ್ತೆ. ಭಾಳಷ್ಟು ಮಂದಿ ಬುದ್ಧಿವಂತ ಮಕ್ಕಳು ಬೇರೆ ಕಡೆ ಅಂದರೆ ಹತ್ತತ್ರ ನಾನು ಎಲ್ಲ ಮೊನ್ನೆ ವಾಟ್ಸಪ್ಪಲ್ಲಿ ನೋಡ್ತಾ ಇದ್ರೆ ಹತ್ತತ್ರ ಪ್ರತಿ ವರ್ಷ ಕೂಡ ಈ ರೀತಿ ಸಿಗಲಾರ್ದಂಥ ಮಕ್ಕಳು ಹತ್ತತ್ರ ಒಂದು ಸಾವಿರಾರು ಗಟ್ಟಲೆದಲ್ಲಿ ವಿದೇಶಕ್ಕೆ ಹೇಳ್ತಾ ಇದ್ದೀರಿ. ಸಿಎಂ ಸ್ಪಷ್ಟಪಡಿಸಿದ್ದಾರೆ ಆನ್ ದ ಫ್ಲೋರ್ ಆಫ್ ದ ಅಸೆಂಬ್ಲಿ ಮತ್ತೆ ಮರುಪರೀಕ್ಷೆ ಮಾಡಕ್ ಸಾಧ್ಯ ಇಲ್ಲ. ಅಲ್ಲ, ಮರುಪರೀಕ್ಷೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ನಾವೆಲ್ಲ ಬಿಜೆಪಿ ಸರ್ಕಾರದಾಗಿದ್ದಾಗ ಮಾಡಿದ್ರು. ನಾವು ಹೊಸದಾಗಿ ನಾನೇನು ಹೇಳ್ತಿದ್ದೀನಿ, ಹೌದು ಮಾಡಿರ್ಬೋದು. ಹಂಗಂದ್ರೆ ಏನು KPS ಏನು ಈ ಸದಸ್ಯನಾಗಿ ಮಾಡಿದಾರೋ ಅದ್ರ ತಕ್ಷಣ ಡಿಸಾಲ್ವ್ ಮಾಡಿ UPS ಥರ ಮಾಡ್ಕೊಳ್ರಲ್ಲ. UPS ಥರ ಮಾಡಿದರೆ ಏನಾಗುತ್ತೆ, ಬೇರೆ ಬೇರೆ KPS ಸದಸ್ಯರು ಇವತ್ತು ಎಷ್ಟು ಮಂದಿ ಇದ್ದಾರೆ, ಆದಷ್ಟು ಆ KPS ಸದಸ್ಯರು ಎಲ್ಲರೂ ಕೂಡ ಮುಟ್ಟುಗೊಳಿಸಿ ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟು ಲಿಮಿಟೆಡ್ ಇದನ್ನು ಲಿಮಿಟೆಡ್ ಆಗಿ ಮಾಡಿಕೊಂಡು UPS ಮಾದರಿಯಲ್ಲಿ ಮಾಡೋಂಥ ಕೆಲಸ ಆದರೆ ಅನುಕೂಲ ಆಗುತ್ತೆ ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ದಯವಿಟ್ಟು ಮುಖ್ಯಮಂತ್ರಿಗಳು ಏನೇ ಹೇಳಿಕೆಯನ್ನು ಕೊಟ್ಟಿದ್ರು ಕೂಡ ಎಲ್ಲ ಮಕ್ಕಳ ಭವಿಷ್ಯದ ಅವರು ಒಂದು ರೀತಿ ಅವ್ರ ಭವಿಷ್ಯ ಇರೋ ಕಾರಣ ಆ ಮಕ್ಕಳಿಗೆ ಅವ್ರಿಗೆ ಒಳ್ಳೆ ಕ್ವಾಲಿಫೈಡ್ ಇದ್ದಂಥ ಮಕ್ಕಳು ನಮ್ಮ ಬುದ್ಧಿವಂತರು ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ವಲಸೆ ಹೋಗ್ಲಾರ್ದಂತೆ ಆ ಬುದ್ಧಿವಂತತನ ನಮ್ಮನ್ನೇ ಬಳಸ್ಕೊಂಡು ನಮ್ಮ ರಾಜ್ಯ ಒಂದು ರೀತಿ ಒಂದು ಒಳ್ಳೆ ದಾರಿಯಲ್ಲಿ ಹೋಗೋ ಸಲುವಾಗಿ ಆ ಮಕ್ಕಳಿಗೆ ಇನ್ನೊಂದು ಸಾರಿ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಮರುಪರೀಕ್ಷೆಗೆ ಅವಕಾಶವನ್ನು ಮಾಡಿಕೊಡ್ಬೇಕಂದೇಳಿ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡುವಂಥ ಕೆಲಸ KITಗೆ ಹೋಗಿದೆ. ಹೌದಾ, ನನಗೆ ಅದು ಅಂದರೆ ಆ ಮಕ್ಕಳ ಭವಿಷ್ಯದ ರೀತಿಯಲ್ಲಿ ನಾನು ಅವ್ರಿಗೆ ಅನುಕೂಲ ಆಗಬೇಕನ್ನೋಂಥ ಕಾರಣದಿಂದ ಇವೆಲ್ಲವನ್ನು ಕೂಡ ನಾನು ತಮ್ಮ ಮೂಲಕ ಈ ನಾಡಿನ ಜನರಿಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ. ಈಗ ಮಹಾರಾಜರ ಮನೆತನಕ್ಕೂ ಮತ್ತು ಸಿದ್ದರಾಮಯ್ಯ ಅವರಿಗೂ